ಇಷ್ಟು ದಿವಸ ನೀವು ನಮ್ಮನ್ನು ಪ್ರಶ್ನಿಸಿರಲಿಲ್ಲ. ಈಗ ಹೋಗಿ ಪಾಕಿಸ್ತಾನ ಪ್ರೇಮಿಗಳಾದರೆ ನೀವು ಪಾಕಿಸ್ತಾನಕ್ಕೆ ನಾಳೆ ಹೇಳಲಿಯಾ? ಈಗ ಪಾಕಿಸ್ತಾನದೊಟ್ಟಿಗೆ ಮಾತುಕತೆ ಮಾಡುವಾಗ ಅಮೆರಿಕಕ್ಕೆ ಸಿಟ್ಟು ಬರೋದಿಲ್ಲ, ತಾಲಿಬಾನ್ ಅವ್ರಿಗೆ ಸಿಟ್ಟು ಬರೋದಿಲ್ಲ. ಇದೆಂಥ ವಿದೇಶಾಂಗ ನೀತಿ ನಿಮ್ಮದು? ನಾವು ಬೇರೆಯವರು ಮಾಡಿದ್ರೆ ಘೋರಾತಿ ಘೋರ ಅಪರಾಧ. ಪಾಕಿಸ್ತಾನ ಹೇಳಿದ ಆಹಾ, ನಿಮ್ಮ ರಾಷ್ಟ್ರವ್ಯಾಧಿ ಮಾಧ್ಯಮಗಳು ಕೆಲವು ಮಾಡಿದ್ದು ಉಂಟು ಆ ವಿಡಿಯೋಗಳು. ಅಯ್ಯೋ ಪಾಕಿಸ್ತಾನಿ ಹೇಳಿದ ಇಲ್ವಾ? ಈಗ ನೀವು ಇಲ್ಲಿ ಮುಸ್ಲಿಮರನ್ನ ಹೇಟು ಮಾಡ್ತೇವೆ, ತಾಲಿಬಾನಿಗಳನ್ನು ಅಪ್ಪಿಕೊಳ್ತೇವೆ, ಪಾಕಿಸ್ತಾನಿಗಳನ್ನು ಅಪ್ಪಿಕೊಳ್ತೇವೆ ಅಂದರೆ ಅದಕ್ಕೇನಾದ್ರು ಅರ್ಥ ಉಂಟಾ ಸರ್? ಅಲ್ಲಪ್ಪ, ನೀವು ಇಲ್ಲಿ ಅವರಿಗೊಂದು ಗೂಡಂಗಡಿ ಹಾಕಲಿಕ್ಕೆ ತೊಂದರೆ ಕೊಡ್ತೀರಿ, ಅಲ್ಲಿ ನಿಲ್ಲಬೇಡ ಇಲ್ಲಿ ಕೂತ್ಕೊಳ್ಬೇಡ ಅಂತ ಬೊಬ್ಬೆ ಹೊಡಿತೀರಿ. ಏನು ರೀ ನಾಟಕ ನಿಮ್ಮದು? ಫಸ್ಟ್ ಯು ಸೆಟಲ್ ದ ಇಂಡಿಯನ್ ಮುಸ್ಲಿಮ್ಸ್ ಆ್ಯಂಡ್ ಯುವರ್ಸ್ ಡಿಸ್ಪ್ಯೂಟ್. ನಿಮ್ದು ಏನು ಸಮಸ್ಯೆ ಅಂತ ಹೇಳಿ ಇಲ್ಲಿ ಇದನ್ನು ಸರಿ ಮಾಡಿ ಮೊದಲು, ಆಮೇಲೆ ನಾವು ಬರ್ತೇವೆ ಒಟ್ಟಿಗೆ ಹೋಗುವ ಪಾಕಿಸ್ತಾನಕ್ಕೆ ಚಾ ಕುಡಿಯಲಿಕ್ಕೆ, ಚಕ್ರವರ್ತಿ ಸುಲಿಬಲಿಯನ್ನು ಕರ್ಕೊಂಡು. ಇವರದ್ದು ಒರಿಜಿನಲಿ ಮತೀಯವಾದಿಗಳು ಮತ್ತು ಇನ್ನೊಂದು ಧರ್ಮದ ಮತೀಯವಾದಿಗಳು, ದೇ ಆರ್ ಆಲ್ವೇಸ್ ಫ್ರೆಂಡ್ಸ್ ಇನ್ಸೈಡ್. ಅವರೊಳಗೆ ಅಂತರಂಗದ ಒಪ್ಪಂದ ಇರ್ತದೆ. ಇದೆಲ್ಲವೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮತ್ತು ಜಿಲ್ಲಾ ಮಟ್ಟದಲ್ಲೂ ಹಾಗೆ ಇಬ್ಬರಿಗೊಬ್ಬರಿಗೆ ಒಳ ಒಪ್ಪಂದ ಇರ್ತದೆ. ಮೋದಿಜಿ ತಾಲಿಬಾನ್ನೊಂದಿಗೆ ರಾಜಿ ಮಾಡಿಕೊಂಡ್ರು, RSSನವರು ಪಾಕಿಸ್ತಾನದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಮುಂದುವರಿದರೆ ಚುನಾವಣೆಯ ಸಮಯದಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಶಬ್ದಗಳೇ ಸಿಗದಿರುವ ಪರಿಸ್ಥಿತಿ ಬರಬಹುದು ಅಂತ ಅನ್ನಿಸ್ತಾ ಇದೆ. ಹೌದು, BJP ಮತ್ತು RSSಗೆ. ಕಾಂಗ್ರೆಸ್ ರಾಜ್ಯ ವಕ್ತಾರ MG ಹೆಗ್ಡೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಅವರು ಪಾಕಿಸ್ತಾನದೊಟ್ಟಿಗೆ ಮಾತುಕತೆ ಸೌಹಾರ್ದಯುತವಾಗಿ ಮಾಡಬೇಕು ಅಂತ ಹೇಳಿದರು. ಇದು ಎರಡನೇದ ಮೂರನೇದ ಸ್ಟೇಟ್ಮೆಂಟ್. ಸನ್ಮಾನ್ಯ ಮೋಹನ್ ಭಾಗವತರೇ, ದತ್ತಾತ್ರೇಯ ಹೊಸಬಾಳೆಯವರೇ, ನೀವು ಪಾಕಿಸ್ತಾನದ ಜೊತೆಗೆ ಸೌಹಾರ್ದಯುತ ಮಾತುಕತೆ ಮಾಡಿಕೊಳ್ಳುವ ಮೊದಲು ಭಾರತದ ಮುಸ್ಲಿಂ ಜನಾಂಗದವರ ಜನರ ಜೊತೆಗೆ ನೀವು ಮತ್ತು ಬಜರಂಗ ದಳದವರು ಫಸ್ಟ್ ಸೌಹಾರ್ದಯುತ ಮಾತುಕತೆ ಮಾಡಿಕೊಳ್ಳಿ. ಅಲ್ಲಪ್ಪ, ನೀವು ಇಲ್ಲಿ ಅವರಿಗೊಂದು ಗೂಡಂಗಡಿ ಹಾಕಲಿಕ್ಕೆ ತೊಂದರೆ ಕೊಡ್ತೀರಿ, ಅಲ್ಲಿ ನಿಲ್ಲಬೇಡ ಇಲ್ಲಿ ಕೂತ್ಕೊಳ್ಬೇಡ ಅಂತ ಬೊಬ್ಬೆ ಹೊಡಿತೀರಿ. ಏನು ರೀ ನಾಟಕ ನಿಮ್ಮದು? ಫಸ್ಟ್ ಯು ಸೆಟಲ್ ದ ಇಂಡಿಯನ್ ಮುಸ್ಲಿಮ್ಸ್ ಆ್ಯಂಡ್ ಯುವರ್ಸ್ ಡಿಸ್ಪ್ಯೂಟ್. ನಿಮ್ದು ಏನು ಸಮಸ್ಯೆ ಅಂತ ಹೇಳಿ ಇಲ್ಲಿ ಇದನ್ನು ಸರಿ ಮಾಡಿ ಮೊದಲು, ಆಮೇಲೆ ನಾವು ಬರ್ತೇವೆ ಒಟ್ಟಿಗೆ ಹೋಗುವ ಪಾಕಿಸ್ತಾನಕ್ಕೆ ಚಾ ಕುಡಿಯಲಿಕ್ಕೆ, ಚಕ್ರವರ್ತಿ ಸುಲಿಬಲಿಯನ್ನು ಕರ್ಕೊಂಡು. ಇದು ಮುಖವಾಡದ ಹೇಳಿಕೆಗಳು ಇದೆಲ್ಲವು. ಆಮೇಲೆ ಇವರಿಗೆ ಪಾಕಿಸ್ತಾನದ ಬಗ್ಗೆ ಏನು ಸಂಬಂಧ ಇಲ್ಲ ಅಂತಲ್ಲ, ಅಥವಾ ವಿಪರೀತ ದ್ವೇಷ ಇದೆ ಅಂತಲ್ಲ. ನಿಮಗೆ ಫೋಟೋ ಕೊಡ್ತೇನೆ. ಮತ್ತು ವೇದ ಪ್ರಕಾಶ್ ಮತ್ತು ಒಬ್ಬ RSSನ ಬ್ಯಾಕ್ಗ್ರೌಂಡ್ ಸೈಯದ್ ಹಫೀಸ್, ಒಬ್ಬ ಟೆರರಿಸ್ಟ್, 2014ರಲ್ಲಿ ಮೀಟಿಂಗ್ ಮಾಡ್ತಾರೆ, ಇಶ್ಯೂ ಆಗ್ತದೆ. ನಾವು RSSನವನೇ ಅಲ್ಲ ಅಂತ ಹೇಳಿದ್ರು. RSS ಅಲ್ಲ ಹೇಳಿಬಿಟ್ರೆ ಆಯ್ತಲ್ಲ, ಅವ್ರಿಗೆ ಸದಸ್ಯತ್ವವೂ ಇಲ್ಲ, ನೋಂದಣಿಯೂ ಇಲ್ಲ. ಆಮೇಲೆ ವಾಜಪೇಯಿ ಅವರು ಅಲ್ಲಿಗೆ ಬಸ್ ಬಿಟ್ಟರು, ಅಲ್ಲಿಗೆ ಟ್ರೈನ್ ಬಿಟ್ಟರು, ಕ್ರಿಕೆಟ್ ಬರಲಿಕ್ಕೆ, ಕ್ರಿಕೆಟ್ ನೋಡಲಿಕ್ಕೆ ಎಕ್ಸ್ಟ್ರಾ ಪಾಸ್ ಕೊಟ್ಟರು. ಇದೆಲ್ಲ ಮಾಡ್ತಾ ಕಾಂಗ್ರೆಸ್ನವರು ಮತ್ತು ಅವರ ವಿರೋಧಿಗಳು ನೀ ಪಾಕಿಸ್ತಾನಕ್ಕೆ ಹೋಗು. ವಾಟ್ ರಬೀಶ್! ಇವರು ರಾಷ್ಟ್ರ ಪ್ರೇಮಿ ಜೇಮ್ಸ್ ಬಾಂಡ್, ಅಜಿತ್ ಧೋವೆಲ್, ಅವರಿಗೆ ಇಬ್ಬರು ಮಕ್ಕಳು, ಒಬ್ಬ ಸೂರ್ಯ ಧೋವೆಲ್, ಮತ್ತೊಬ್ಬರ ಹೆಸರು ವಿವೇಕ್ ಧೋವೆಲ್. ಇವರಿಬ್ಬರದ್ದು ಬಿಸ್ನೆಸ್ ಇದೆ, ನೋ ಪ್ರಾಬ್ಲಮ್. ಈ ಇಬ್ಬರಲ್ಲಿ ಒಬ್ಬ ನನ್ನ ಪಾರ್ಟ್ನರ್ಸ್ ಮುಸ್ಲಿಮ್, ಒಬ್ಬ ಕ್ರಿಶ್ಚಿಯನ್. ನೋಡಿ, ನಾವಿಲ್ಲಿ ಹೊಡ್ಕೊಳ್ಬೇಕು ಇಂಟರ್ನ್ಯಾಷನಲ್ ಬಿಸ್ನೆಸ್. ಅದರ ಕಂಪನಿ ಹೆಸರು ಏನು ಗೊತ್ತಾ? ಇದು GNY ಏಷ್ಯಾ ಫಂಡ್. ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ ಐಲ್ಯಾಂಡಲ್ಲಿ, ಕೇಮನ್ ಹೇಳುವ ಐಲ್ಯಾಂಡಲ್ಲಿ ವಿತೌಟ್ ಟ್ಯಾಕ್ಸ್ ಮಾಡಲಿಕ್ಕೆ ಅಲ್ಲಿ ಹೆಡ್ ಆಫೀಸು, ರಿಜಿಸ್ಟ್ರೇಷನ್ನು, ಕೆಲಸ ನಡೆಯೋದು ಸಿಂಗಾಪುರದಲ್ಲಿ. ಪಾರ್ಟ್ನರ್ಸ್ ಒಬ್ಬ ಕ್ರಿಶ್ಚಿಯನ್, ಒಬ್ಬ ಮುಸ್ಲಿಂ. ಇಲ್ಲಿ ನೀವು ಗೂಡಂಗಡಿ ಹಾಕಲಿಕ್ಕೆ ಬಿಡುವುದಿಲ್ಲ. ಇದು ರಾಷ್ಟ್ರಪ್ರೇಮಿ ದೋವೆಲ್ಲನ ಮಗ, ನನ್ನ ಫಾದರ್. ಬೇರೆ ಯಾರಾದ್ರಾಗಿದ್ರೆ ನಾ ಮಾತಾಡ್ತಿರ್ಲಿಲ್ಲ. ಇನ್ನೊಬ್ಬ ಮಗ ಹೆಸರು ಟಾರ್ಚ್, ಅವರ ಪಾರ್ಟ್ನರು ಕೂಡ, ಎರಡನೇ ಮಗನ ಪಾರ್ಟ್ನರ್ ಕೂಡ ಮುಸ್ಲಿಂ. ನಮ್ದು ಅಭ್ಯಂತರ ಇಲ್ಲ. ನೀವು ಬೇರೆಯವ್ರಿಗೆ ಏನು ಹೇಳ್ತಾ ಬಂದ್ರಿ ಇಷ್ಟರವರೆಗೆ? ಆಯಿತು, ವಾಜಪೇಯಿ ಅವ್ರದ್ದು ಕತೆ ಅದಾಯಿತು, ಇವರ ಕತೆ ಇದಾಯಿತು. ಜೊತೆಗೆ ನಮ್ಮ ಮೋದಿಯವರಲ್ಲಿ ಹೋಗಿ ಹುಟ್ಟುಹಬ್ಬದಲ್ಲಿ ಮುಸ್ಲಿಂ ಬಿರಿಯಾನಿ ತಿಂದು ಬಂದಿಲ್ವಾ? ಸೊ ಇವರದ್ದು ಒರಿಜಿನಲಿ ಮತೀಯವಾದಿಗಳು ಮತ್ತು ಇನ್ನೊಂದು ಧರ್ಮದ ಮತೀಯವಾದಿಗಳು, ದೇ ಆರ್ ಆಲ್ವೇಸ್ ಫ್ರೆಂಡ್ಸ್ ಇನ್ಸೈಡ್. ಅವರೊಳಗೆ ಅಂತರಂಗದ ಒಪ್ಪಂದ ಇರ್ತದೆ. ಇದೆಲ್ಲವೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮತ್ತು ಜಿಲ್ಲಾ ಮಟ್ಟದಲ್ಲೂ ಹಾಗೆ ಇಬ್ಬರಿಗೊಬ್ಬರಿಗೆ ಒಳ ಒಪ್ಪಂದ ಇರ್ತದೆ. ಯಾವುದಾದ್ರೂ ಒಂದು ಗುಂಪಿನ ಮತೀಯವಾದ ಸಂಪೂರ್ಣ ನಾಶ ಆದರೆ ಇನ್ನೊಂದು ಗುಂಪಿನ ಮತೀವಾದಕ್ಕೆ ಬದುಕಲಿಕ್ಕೆ ದಾರಿ ಇರುವುದಿಲ್ಲಲ್ಲ. ಹೀಸ್ ಬ್ರೆಡ್ ಈಸ್ ಅನದರ್ಸ್ ಕಮ್ಯುನಲಿಸಮ್, ಅದರ್ಸ್ ಬ್ರೆಡ್ ಈಸ್ ಹಿಸ್ ಕಮ್ಯುನಲಿಸಮ್. ಅರ್ಥ ಆಯ್ತಾ ನಿಮಗೆ? ಒಬ್ರಿಗೊಬ್ಬರಿಗೆ ಬ್ರೆಡ್ ಹಂಚಿಕೊಳ್ಳುವುದಿದು. ನೀವು ಈ ಸ್ಟೇಟ್ಮೆಂಟನ್ನು ಮೋಹನ್ ಭಾಗವತರು ಕೊಡ್ತೀರಲ್ಲ, ವೈ ಕಾಂಟ್ ಸ್ಟಾಪ್ ಇನ್ ಇಂಡಿಯಾ
ಮಾತಿಗೆ ಮಸೀದಿ ಎದುರಿಗೆ ಹೋಗಿ ಜಗಳ, ಮಸೀದಿ ಎದುರಿಗೆ ಎಂಥದ್ದು DJ ಡ್ಯಾನ್ಸ್. ನಿಮ್ಮದು ಬಾಯಲ್ಲಿ ಒಂದು ಮಾತು ಬರೋದಿಲ್ಲ. ಕ್ರಿಶ್ಚಿಯನ್ರು ಒಂದು ಕಾಮೆಂಟ್ ಹಾಕಿದರೆ ರೈಸ್ ಬ್ಯಾಗ್. ಇಷ್ಟು ದಿವಸ ನೀವು ನಮ್ಮನ್ನು ಪ್ರಶ್ನಿಸಿರಲಿಲ್ವ? ಈಗ ಹೋಗಿ ಪಾಕಿಸ್ತಾನ ಪ್ರೇಮಿಗಳಾದರೆ ನೀವು ಪಾಕಿಸ್ತಾನಕ್ಕೆ ನಾಳೆ ಹೇಳಲಿಯಾ? ನಿಮಗೆ ತಾಲಿಬಾನ್ ಬೇಕು. ತಾಲಿಬಾನ್ ಈಸ್ ಅನದರ್ ಮೋಸ್ಟ್ ಫ್ಯಾನೆಟಿಕ್ ಆ್ಯಂಡ್ ಕಮ್ಯುನಲ್ ಡರ್ಟಿ ನೇಷನ್. ಮನೆಯಿಂದ ಹೆಂಗಸರನ್ನು ಹೊರಗೆ ಬರಲಿಕ್ಕೆ ಬಿಡದಂಥ ಒಂದು ದೇಶಕ್ಕೆ ನೀವು 200 ಕೋಟಿ ರೂಪಾಯಿ ಕೊಡ್ತೀರಿ, ಫುಡ್ಡು ಕೊಡ್ತೀರಿ. ಆಮೇಲೆ ನಾವು ಅಮೇರಿಕಾವನ್ನು ಹೆದರಿಸಲಿಕ್ಕೆ ವಿದೇಶಾಂಗ ನೀತಿ, ಪಾಕಿಸ್ತಾನವನ್ನು ಡೌನ್ ಮಾಡಲಿಕ್ಕೆ ಅವರೊಟ್ಟಿಗೆ ಸೇರಿದ್ದೇವೆ ಅಂತ ಹೇಳ್ತೀರಿ. ಈಗ ಪಾಕಿಸ್ತಾನದೊಟ್ಟಿಗೆ ಮಾತುಕತೆ ಮಾಡುವಾಗ ಅಮೇರಿಕಕ್ಕೆ ಸಿಟ್ಟು ಬರೋದಿಲ್ಲ, ತಾಲಿಬಾನ್ ಅವ್ರಿಗೆ ಸಿಟ್ಟು ಬರೋದಿಲ್ಲ. ಇದೆಂಥ ವಿದೇಶಾಂಗ ನೀತಿ ನಿಮ್ಮದು? ಸೊ ಇಫ್ ಯು ವಾಂಟ್, ಯು ವಿಲ್ ಹ್ಯಾವ್ ಎ ಕಾಂಪ್ರಮೈಸ್ ವಿತ್ ಎನಿ ಒನ್, ಯು ವಿಲ್ ಹ್ಯಾವ್ ಎ ಡ್ಯಾನ್ಸ್ ವಿತ್ ಎನಿ ಒನ್. ನಾವು ಬೇರೆಯವ್ರು ಮಾಡಿದರೆ ಘೋರಾತಿ ಘೋರ ಅಪರಾಧ. ಪಾಕಿಸ್ತಾನ ಹೇಳಿದ. ನಿಮ್ಮ ರಾಷ್ಟ್ರವ್ಯಾಧಿ ಮಾಧ್ಯಮಗಳು ಕೆಲವು ಮಾಡಿದ್ದು ಉಂಟು ಆ ವಿಡಿಯೋಗಳು. ಅಯ್ಯೋ ಪಾಕಿಸ್ತಾನಿ ಹೇಳಿದ ಇಲ್ವಾ? ಈಗ ಇದು ಬಿಗ್ಗೆಸ್ಟ್ ಡ್ರಾಮಾ, ಅನದರ್ ಡ್ರಾಮಾ. ಹಾಗಾಗಿ ನನ್ನ ಒತ್ತಾಯ ಇಷ್ಟೇ, ಇಫ್ ಯು ಆರ್ ರಿಯಲಿ ಸಿನ್ಸಿಯರ್, you have a negotiation and talks with the Indian Muslim community and you stop all the nuisance what your organization youths are creating every day in India. Otherwise it will be a big drama. ಅಲ್ಲ, ಇದನ್ನು ನೀವು ಡ್ರಾಮಾ ಅಂತ ಹೇಳ್ತಾ ಇದ್ದೀರಿ, ಬಟ್ ಅವರು ಪಾಕಿಸ್ತಾನದೊಂದಿಗೆ ನಾವು ಸಹಯೋಗದಿಂದ ಇರಬೇಕು ಅಂತ ಹೇಳ್ತಾ ಇದ್ದೀರಿ. ನಾನು ಹೇಳ್ತಾ ಇರೋದು ಅದನ್ನೇ. ನಾವು ಸಹಯೋಗ ಮಾಡುವ ಮೊದಲು ಇಲ್ಲಿ ಮಾಡಿ, ಇಲ್ಲಿಯ ಮುಸ್ಲಿಮರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಫಸ್ಟ್ ಅದನ್ನು ಹೇಳಿ. ಪಾಕಿಸ್ತಾನದ ಮತ್ತೆ ನೀವು ಇಲ್ಲಿ ಮುಸ್ಲಿಮರನ್ನು ಹೇಟು ಮಾಡ್ತೇವೆ, ತಾಲಿಬಾನಿಗಳನ್ನು ಅಪ್ಪಿಕೊಳ್ತೇವೆ, ಪಾಕಿಸ್ತಾನಿಗಳನ್ನು ಅಪ್ಪಿಕೊಳ್ತೇವೆ ಅಂದರೆ ಅದಕ್ಕೇನಾದ್ರು ಅರ್ಥ ಉಂಟಾ ಸರ್? ಈಗ ಅವರು ಪಾಕಿಸ್ತಾನದಿಂದ ಹೇಳೋದೊಂದೇ ಬಾಕಿ ಇದೆ, ಬಾಕಿದೆಲ್ಲವನ್ನು ಹೇಳಿ ಆಯಿತು. ಅಯ್ಯೋ, ಅವ್ರಿಗೆ ಮೊದಲೇ ಅದು ಹೇಳ್ದಲ್ಲ. ಈಗ ಇವರು RSSನವರು ಬೇಕಾದಷ್ಟು ಇಂಟರ್ನ್ಯಾಷನಲ್ ಸಂಬಂಧದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಟೆರರಿಸ್ಟ್ಗಳೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಅವರಿಗೆ ಬೇಕಾದ ಎಲ್ಲ ಮಾಡ್ತಾರೆ. ಇನ್ನೊಂದು ಹೇಳ್ತೇನೆ, ಈ ದೋವೆಲಿದು ಒಂದು ಇಂಟರ್ನ್ಯಾಷನಲ್ ಇಂಥದ್ದು ಒಂದು ಇನ್ಸ್ಟಿಟ್ಯೂಟ್ ಉಂಟು, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಟ್. ಅದರದ್ದು ಡೀಟೇಲ್ಸ್ ನಾನು ನಿಮಗೆ ಕೊಡ್ತೇನೆ. ಅದಕ್ಕೆ ಕೂಡ ಬರೀ ವಿದೇಶಿ ಫಂಡೇ ಬರೋದು ಸರ್. ಅದರಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಕೂಡ ಇದ್ದಾರೆ. ಎಲ್ಲ ಡೈರೆಕ್ಟರ್ಸು ಇವರೇ. ಅದಕ್ಕೆ ಫಂಡ್ದು ಲೆಕ್ಕ ಕೇಳಿದರೆ ಲೆಕ್ಕ ಕೊಡೋದಿಲ್ಲ. ಇವರು ಯಾವುದಕ್ಕೂ ಲೆಕ್ಕ ಕೇಳೋದಿಲ್ಲ. ವಿದೇಶಿ ಫಂಡ್ ಬರ್ತಾರೆ. ನಾವು ಮಾತಾಡಿದ್ಕೂಲ ಈಗ ಕಾಸು ಬರ್ಕೊಂಡು ಅಂತ. ಈ ದ್ವಿಮುಖ ನೀತಿ ಎಡಬಿಡಂಗಿತನ ಅಂತ ಹೇಳ್ತೇವೆ ನಾವು. ನೀವು ಮೇಕ್ ಇಟ್ ಕ್ಲಿಯರಪ್ಪ. ನೀವು ಹೀಗೆ ಹೇಳೋದು, ನಿಮ್ಮ ಹುಡುಗ ಇಲ್ಲಿ ಯಾವುದೋ ಒಂದು ಹುಡುಗಿ ಸುಮ್ಮನೆ ಬಸ್ಸಲ್ಲಿ ಕೂತ್ಕೊಂಡು ಅವ್ರಿಗೆ ಹೊಡಿತೀರಲ್ಲ, ಅವೆಂಥ ಪಾಕಿಸ್ತಾನಿ ಮುಸ್ಲಿಮ್ ಅಲ್ಲಲ್ಲ. ನಿಮಗೆ ಪಾಕಿಸ್ತಾನದ ಮುಸ್ಲಿಮ್ ಆಗ್ತಾಯಿದ್ರೆ ಇಂಡಿಯನ್ ಮುಸ್ಲಿಮ್ ಯಾಕೆ ಆಗೋದಿಲ್ಲ ಹೇಳು? ನನ್ನ ಮೂಲಭೂತ ಪ್ರಶ್ನೆ. ಫಸ್ಟ್ ಯು ಡಿಸಾಲ್ವ್ ದಟ್ ಪ್ರಾಬ್ಲಮ್, ದೆನ್ ನಾವು ಚಕ್ರವರ್ತಿ ಸುಲಿಬಲ್ಲಿಗೆ ಲಾಹೋರಲ್ಲಿ ಹೋಗಿ ಚಾ ಕುಡಿಲಿಕ್ಕುಂಟು. ಒಮ್ಮೆ ಹೇಳಿದಾರಲ್ಲ ಅವರು, ಒಟ್ಟಿಗೆ ಹೋಗುವ ಫ್ಲೈಟಲ್ಲಿ ಹೋಗಿ ಚಾ ಕುಡಿಯುವ ಅಲ್ಲಿ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳು. ಅದರ್ವೈಸ್ ಐ ಹ್ಯಾವ್ ನೋ ಅದರ್ ಕಾಮೆಂಟ್ಸ್.